ಓಕೆ ನಾನು ಇವತ್ತು ಕ್ವಿಟ್ ಮಾಡ್ತೀನಿ. ಹಾಯ್, ಇವತ್ತಿನ ವಿಡಿಯೋ ಫುಲ್ ಇನ್ಫಾರ್ಮೇಟಿವ್ ಆಗೈತಿ, ಇನ್ಸ್ಪೈರಿಂಗ್ ಐತಿ. ಇವತ್ತಿನ ವಿಡಿಯೋ ಫುಲ್ ಲಾಂಗ್ ಐತಿ, ಸೊ ಫುಲ್ ವಿಡಿಯೋ ನೋಡ್ರಿ. ಇದು ಒನ್ ಆಫ್ ದ ಬೆಸ್ಟ್ ವಿಡಿಯೋಸ್ ನಂದು. ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ನೀವು ಫುಲ್ ವಿಡಿಯೋ ನೋಡ್ರಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು. ಹಾಯ್, ಗುಡ್ ಮಾರ್ನಿಂಗ್. 2 ಡೇಸ್ ಲೇಟಾಗಿ ಎದ್ದಿದ್ದೆ, ಸೊ ರಿಗ್ರೆಟ್ ಇತ್ತು. ಇವತ್ತು 5:30 ಎದ್ದು ಆ್ಯಸ್ ಯೂಶ್ವಲ್ ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸಿಂದ ನನ್ನ ಡೇ ಸ್ಟಾರ್ಟ್ ಮಾಡಿದೆ. ಎದ್ದು ಫ್ರೆಶ್ ಅಪ್ ಆಗಿ ನಾನು ಮಾರ್ನಿಂಗ್ ಡ್ರಿಂಕ್ ಕುಡ್ಕೊಂಡು ನಾನು ಪಾರ್ಕಿಗೆ ಹೋದೆ. ಹಾಯ್, ಟೈಮ್ 6:15 ಆಯ್ತು. ನಾನು ಪಾರ್ಕಿಗೆ ಬಂದೆ. ನಾನು ಈಗೊಂದು ಫ್ಯೂ ಡೇಸಿಂದ ನಾನು ಬಂದಿಲ್ಲ ಇಲ್ಲಿ. ಇನ್ಮೇಲಿಂದ ಮಿಸ್ ಮಾಡೋದೇ ಇಲ್ಲ. ಓಕೆ, ಐಲ್ ಗೋ ರನ್ ನೌ. ಸಿ ಯು. ಲೆಟ್ಸ್ ಗೋ. ಆಲ್ಮೋಸ್ಟ್ ಒಂದು 3 ಡೇಸ್ ಆಗಿತ್ತು ನಾ ಈ ವ್ಯೂ ಮಿಸ್ ಮಾಡಿಕೊಂಡೆ. ಮಸ್ತ್ ಫೀಲ್ ಅನ್ಸತೈತಿ ಇವತ್ತು. ಆಮೇಲೆ ಫಸ್ಟ್ ಬಂದು ಓಡಿದ್ದು, ಇವಾಗ ಪಾರ್ಕ್ ಒಳಗೆ ಎಂಟ್ರಿ ಆಗಿದ್ದು ಅಂತೇನೋ ಸ್ಯಾಟಿಸ್ಫೈಡ್ ಫೀಲ್ ಆಗತೈತಿ. ಯಾ ಸಿ ಹಿಯರ್. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ. Having a sun bath before having a cold shower bath. ಗೈಸ್, ಟೈಮ್ 7-8 ಆಗೈತಿ. ಮಾರ್ನಿಂಗ್ ವರ್ಕೌಟ್ಸ್ ಎಲ್ಲ ಮುಗಿಸಿದೆ. ನೀವೇನೋ ವರ್ಕೌಟ್ ಮಾಡಿದ್ರು ಸ್ಟ್ರೆಚಸ್ ಮಾಡೋದು ಮರಿಬೇಡ್ರಿ. ಓಕೆ, ಈಗ ಹೋಗ್ಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡೋಣ. ಬಾಯ್. ಇವತ್ತು ABC ಜ್ಯೂಸ್ ಕುಡಿಯತ್ತೇವೆ. ಆ್ಯಪಲ್, ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ವಿತ್ ಸಮ್ ಆಮ್ಲಾ ಆ್ಯಂಡ್ ಜಿಂಜರ್ ಆ್ಯಂಡ್ ಸ್ವಲ್ಪ ಲಿಂಬೆ ರಸ. ಗೈಸ್, ಬರೀ 2 ದಿವಸ ನಾನು ಕ್ಲೀನ್ ಮಾಡಿರಲಿಲ್ಲ. ನೋಡ್ರಿ ಎಷ್ಟು ಕಸ ಬಂದೈತಿ. ಎಲ್ಲಿಂದರ ಬರ್ತಿದ್ದಿತ್ತು ನೋವಿದು. ರೂಮ್ ಕ್ಲೀನ್ ಮಾಡಿ ಕೋಲ್ಡ್ ಶವರ್ ಮಾಡ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿದೆ. ಹಾಯ್, ನಿನ್ನೆ ಒಂದು ರೀಲ್ ನೋಡಿದೆ ನಾನು. ಅದ್ರಾಗ ರಾಯರ ದೇವಸ್ಥಾನದೊಳಗೆ ಅಗರಬತ್ತಿ ಎಲ್ಲ ಬೆಳಗಂಗಿಲ್ಲ, ಕುಂಕುಮ ಎಲ್ಲ ರಾಯರಿಗೆ ಹಚ್ಚಂಗಿಲ್ಲ ಅಂತೇಳಿ ಒಂದಿತ್ತು. ಬರೀ ಗಂಧ ಅಷ್ಟ ಹಚ್ತಾರ ಅಂತೇಳಿ ಆ ರೀಲ್ ಒಳಗೆ ಹೇಳತ್ತಿದ್ರೆ. ಆಮೇಲೆ ಮನ್ಯಾಗ ದೇವ್ರ ಮನ್ಯಾಗ ರಾಯರ್ ಫೋಟೋ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳತ್ತಿದ್ರೆ. ಸೊ ನನಗಿದೆಲ್ಲ ಗೊತ್ತಿರಲಿಲ್ಲ. ಆಮೇಲೆ ರಾಯರ ದೇವಸ್ಥಾನದೊಳಗೆ ಮಂತ್ರಾಕ್ಷತೆ ಕೊಡ್ತಾರೆ, ಅದನ್ನು ತಿನ್ಬೇಕು ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನಾನು ಲಾಸ್ಟ್ ಟೈಮ್ ತಿಂದಿದ್ದೆ, ಬಟ್ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಯಾರ್ಯಾರಿಗೆ ಗೊತ್ತು ಅದನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಪ್ಲೀಸ್ ಎಜುಕೇಟ್ ಮೀ ಆನ್ ದಿಸ್. ಥ್ಯಾಂಕ್ ಯು. ರೂಮ್ ಒಳಗೆ ದೇವ್ರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಬಂದೆ. ಸಂಡೇ ಅಲ್ಲ, ಸೊ ದೇವ್ರಿಗೆ ಪೂಜೆ ಇನ್ನೂ ಮಾಡಿಲ್ಲ. ಇವತ್ತು ಲೇಟ್ ಆಕೈತಿ, ದೇವ್ರ ದರ್ಶನ ಆಗೋಲ್ಲ ಅಂತೇಳಿ ಬೇಜಾರಾಗತ್ತಿತ್ತು. ಬಟ್ ನಾನು ಎಕ್ಸಾಕ್ಟ್ ಪೂಜಾ ಟೈಮ್ಗೆ ಬಂದಿದ್ದೆ. ಪರದೆ ಓಪನ್ ಮಾಡಿದ್ರೆ, ದ್ವಾರ ಬಾಗಿಲೂ ಓಪನ್ ಮಾಡಿದ್ರೆ. ದೇವ್ರು ನೋಡಿ ಫುಲ್ ಖುಷಿ ಆಯ್ತು ಇವತ್ತು. ಆಮೇಲೆ ಒಂದು ಸೀನ್ ನೋಡಿ ಫುಲ್ ಗೂಸ್ ಬಂಪ್ಸ್ ಆಯ್ತು ನಂಗೆ. ಅದೇನಂತ ನಾ ಹೇಳಲ್ಲ, ನೀವೇ ನೋಡ್ರಿ. ನೆಕ್ಸ್ಟ್ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ನಾಮ ಜಪ ಮಾಡೋಕೆ ಕೂತ್ಕೊಂಡೆ. ಪ್ರಸಾದ ಇವತ್ತು ಮೊಸರನ್ನ ಕೊಟ್ಟಿದ್ದರು, ಅದನ್ನು ತಿನ್ಕೊಂಡು ರೂಮಿಗೆ ಬಂದೆ. ರೂಮಿಗೆ ಬಂದು ನಾನು ABC ಜ್ಯೂಸ್ ಕುಡ್ಕೊಂಡು ವರ್ಕಿಗೆ ಹೋದೆ. ಗಾಯ್ಸ್, ಇವತ್ತು ಫಸ್ಟ್ ಆರ್ಡ್ರ್ ನಮಗೆ ಇನ್ಸ್ಟಾಮಾರ್ಟ್ ಬರಲೇಬೇಕು. ಅಂದರೆ ಬೆಳಗ್ಗೆ ಯಾರು ಫುಡ್ ಆರ್ಡರ್ ಮಾಡಲ್ಲ, ಸೊ ಇನ್ಸ್ಟಾಮಾರ್ಟ್ ಗ್ರೋಸರೀಸ್ ಅದು ಆರ್ಡರ್ ಮಾಡಿರ್ತಾರೆ. ಓಕೆ, ಲೆಟ್ಸ್ ಗೋ. ಗಾಯ್ಸ್, 4th ಆರ್ಡ್ರ್ ದಿಂಡಿಗುಲ್ಲ ತಲಪಾಕಟ್ಟಿ ಬಂದೈತಿ. ಇಲ್ಲಿ ಬಂದ್ರೆ ನಾ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡೋಂಗಿಲ್ಲ, ಇಮಿಡಿಯೇಟ್ ಪಿಕ್ ಮಾಡ್ತೀನಿ. ಯಾಕಂತಂದ್ರೆ ನಮ್ಮ ರಾಯರ್ ನೋಡು ಮಜಾನ ಬೇರೆ. ಸೊ ನಾ ಒಂದು ಆರ್ಡ್ರ್ ಬಿಡೋಲ್ಲ, ಪ್ರತಿಯೊಂದು ಆರ್ಡ್ರ್ ಇಲ್ಲಿ ಅಸೈನ್ ಆದ್ರೆ ನಾನು ಇಮಿಡಿಯೇಟ್ ಬಂದುಬಿಡ್ತೀನಿ. ತಿಂಡಿಗಳು ತಲುಪ ಕಟ್ಟಿದ್ದು ಆರ್ಡ್ರ್ ಪಿಕಪ್ ಆಯ್ತು. ಓಕೆ, ಡ್ರಾಪ್ ಮಾಡೋಕೆ ಹೋಗೋಣ. ಇದು ಲೆಟ್ಸ್ ಗೋ. ಇವತ್ತು ಸ್ಪೆಷಲ್ ಕುಕ್ ಮಾಡ್ಕೊಳತ್ತೀನಿ. ಅಲ್ಲಿವರೆಗೂ ಹೊಟ್ಟೆ ಸಿಗುತ್ತೆ ಅಂತೇಳಿ ಫ್ರೂಟ್ ಬೋಲ್ ತಿಂದು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಲೆಟ್ಸ್ ಹ್ಯಾವ್ ಅ ಫ್ರೂಟ್ ಬೋಲ್. ನಾನೊಬ್ಬರನ್ನ ತೋರಿಸ್ತೀನಂದಿದ್ದೆ, ಅವ್ರ ಬಗ್ಗೆ ಹೇಳೋದು ಭಾಳ ಐತಿ. ಫಸ್ಟ್ ಅವ್ರನ್ನ ತೋರಿಸ್ತೇನೆ, ನೋಡ್ರಿ. ನೋಡಿದ್ರಿ, ಮೊನ್ನೆ ಒಂದು ವಿಡಿಯೋ ಒಳಗೆ ಹೇಳಿದ್ದೆ ನಾನು, ಇಬ್ಬರು ಲೇಡೀಸ್ ವರ್ಕ್ ಮಾಡೋದು, ಝೊಮ್ಯಾಟೊ ಒಳಗೆ ವರ್ಕ್ ಮಾಡೋದು. ಅವ್ರ ಬಗ್ಗೆ ಹೇಳಿದಾಗ ನಾನು ಇನ್ನೊಬ್ರ ಬಗ್ಗೆ ಹೇಳೋದೈತಿ, ಇನ್ನೊಬ್ರನ್ನ ತೋರಿಸೋದೈತಿ. ಅವ್ರ ಬಗ್ಗೆ ಮಾತಾಡೋದಂತೆಲ್ಲ ನಾನು ನಿಮ್ಗೆ ಹೇಳಿದ್ದೆ. ಅವರ JP ನಗರ 3rd ಫೇಸ್ ಒಳಗೆ 2nd ಫ್ಲೋರಿಂದ ನಾನು ಆರ್ಡರ್ ಕೊಟ್ಟು ಬರತ್ತಿದ್ದೆ. ಇವ್ರು ಹಂಗೆ ಹೊಂಟಿದ್ರು, ಆರ್ಡರ್ ತೊಗೊಂಡೇನೋ ಹೊಂಟಿದ್ರು. 2 ನಾಯಿ ಅಟ್ಯಾಕ್ ಮಾಡಿದ್ದೆ ಇವ್ರಿಗೆ.
ಇವ್ರಿಗೇನು ಕರೆಕ್ಟ್ ಮೂವ್ ಆಗೋಕ್ಕಾಗತ್ತಿರಲಿಲ್ಲ, ರೆಸ್ಪಾನ್ಸ್ ಮಾಡೋಕ್ಕೂ ಬರತ್ತಿರಲಿಲ್ಲ. ಸೊ ನಾಯಿ ದೊಡ್ಡ ನಾಯಿ ಇದ್ದು, ಆಮೇಲೆ ಎಲ್ಲರೂ ಬಂದು ಆ ನಾಯಿ ಓಡಿಸಿದ್ರೆ ಅವ್ರು ಹೋಗ್ಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಂಡಿದ್ದು. ವಾಟ್ ಆರ್ ಅವರ್ ಎಕ್ಸ್ಕ್ಯೂಸಸ್ ಗೈಸ್? ಇನ್ನೂ ನಾವೇನು ಎಕ್ಸ್ಕ್ಯೂಸ್ ಕೊಡ್ಬೋದು ನಮ್ಮ ಲೈಫ್ ಒಳಗೆ? ಅವ್ರಿಗೆ 2 ಕಾಲಿಲ್ಲ, ಆದರೂ ಅವರು ಸ್ವಾಭಿಮಾನದಿಂದ ದುಡ್ಡು ತಿನ್ಬೇಕಂತೇಳಿ ಅವರು ನಾನು ಎವ್ರಿ ಆಲ್ಟರ್ನೇಟಿವ್ ಡೇಸ್ ಅವ್ರು ನೋಡ್ತೀನಿ. ಅವ್ರು ದುಡ್ಡು ತಿನ್ನೋದಾರ, ಲೈಕ್ 2 ಕಾಲಿಲ್ಲ ಅಂತಂದ್ರೆ ವೀಲ್ ಚೇರ್ ಮೇಲೆ ಕೆಲಸ ಮಾಡತ್ತಾರ. ನನಗೆ ಅವ್ರು ನೋಡಿದಾಗೆಲ್ಲ ಅನ್ಸೋದೊಂದು, ಇವ್ರು ದೊಡ್ಡ ಅಪಾರ್ಟ್ಮೆಂಟ್ ಬಂದ್ರೆ ಹೆಂಗೆ ಹೋಗಿ ಆರ್ಡ್ರ್ ಡೆಲಿವರಿ ಮಾಡ್ತಾರೆ. ಆಮೇಲೆ ಅದು ಅಪಾರ್ಟ್ಮೆಂಟ್ಸ್ ಬಿಡ್ರಿ, ಒಂದೊಂದು ಪಿಕಪ್ ಮಾಡೋಕೆ ಹೋದಾಗ ಒಂದೊಂದು ರೆಸ್ಟೋರೆಂಟ್ಸ್ ಕ್ಲೌಡ್ ಕಿಚನ್ಸ್ ಎಲ್ಲ ಇರ್ತಾವೆ, 4th ಫ್ಲೋರ್ 5th ಫ್ಲೋರ್ ಎಲ್ಲ ಇರ್ತಾವೆ. ಕೆಲವೊಂದು ಕಡೆ ಲಿಫ್ಟು ಇರೋಂಗಿಲ್ಲ. ಸಪೋಸ್ ಯಾರು ಡೆಲಿವರಿ ಬಾಯ್ಸ್ ಬಂದ್ರೆ ಅವ್ರ ಕೈಯಾಗ ಮೊಬೈಲ್ ಕೊಟ್ಟು ಇದೊಂದು ಆರ್ಡ್ರ್ ತೊಗೊಂಬ ಅಂತ ಹೇಳ್ಬೋದು. ಯಾರು ಇರಲಿಲ್ಲ ಅಂದ್ರೆ ಅದು ನಮ್ಗೆ ಹೇಳಕ್ಕೆ ಬರೋಲ್ಲ. ನಾವು ಬರೀ 5 ನಿಮಿಷ ಲೇಟ್ ಆದ್ರೆ ನಾವು ಜಗಳ ಮಾಡ್ತೀವಿ ರೆಸ್ಟೋರೆಂಟ್ದವ್ರು ಕೂಡ, ನನ್ನ ಆರ್ಡ್ರ್ ರೆಡಿ ಐತಿ ಇನ್ನೂ ಯಾಕೆ ಕೊಟ್ಟಿಲ್ಲ ಅಂತೇಳಿ. ಸಪೋಸ್ ಜಸ್ಟ್ ಇಮ್ಯಾಜಿನ್, ಇವ್ರು ಕೆಳಗಡೆ ನಿಂತಾರೆ, ಇವ್ರ ಆರ್ಡ್ರ್ ಅಂಥ ರೆಸ್ಟೋರೆಂಟಲ್ಲಿ ಬಂದೈತಿ. ಓಕೆ, ಇವ್ರು ಇನ್ನೊಂದು ಡೆಲಿವರಿ ಬಾಯ್ಸ್ಗೆ ಅವ್ರ ಮೊಬೈಲ್ ಕೊಟ್ಟು ಇದನ್ನು ಪಿಕಪ್ ಮಾಡ್ಕೊಂಬ ಅಂತೇಳಿ ಕಳಿಸಿರ್ತಾರೆ. ಆ ಡೆಲಿವರಿ ಬಾಯ್ದು ಅದೇ ರೆಸ್ಟೋರೆಂಟ್ ಒಳಗೆ ಬಂದೈತೆ ಪಿಕಪ್ ಮಾಡೋದು. ಅವ್ರದ್ದು ರೆಡಿ ಆಯಿತು, ಜಲ್ದಿ ರೆಡಿನೂ ಆಯಿತು. ಆಮೇಲೆ ಇವ್ರದ್ದು 40-50 ಮಿನಿಟ್ಸ್ ಆಯಿತು. ಅವ್ರು ಪಿಕಪ್ ಮಾಡೋಕ್ಕಾಗಲಿಲ್ಲ. ಸೊ ಅವ್ರು ಬಂದು ಕೊಟ್ಟರೆ, ಇಲ್ಲ ನಿಂದು ಲೇಟ್ ಆಗತ್ತೆ ಅಂತೇಳಿ. ಅವಾಗ ಇವ್ರು ಏನು ಮಾಡ್ಬೇಕು? ಲೈಕ್ ನೈಟ್ ಇವ್ರು ಕೆಲಸ ಮಾಡ್ತಾರಲ್ಲ ಗೊತ್ತಿಲ್ಲ, ಆಫ್ಟರ್ನೂನ್ ಅಂತ ಅನ್ಕೋರಿ, 30-40 ಮಿನಿಟ್ಸ್ ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟ್ ಒಳಗೆ ಜಲ್ದಿನ ಕೊಡ್ತಾರೆ. ಡೈಲಿ ಒಂದಾದ್ರೂ ಹಿಂಗೆ ಆಗುತ್ತೆ ಅದನ್ನ ಹೇಳತ್ತೀನಿ, ಯಾಕಂದ್ರೆ ನಾವು ಕೆಲಸ ಮಾಡೀವಿ ನಂಗೆ ಗೊತ್ತು. ಸೊ 30-40 ಮಿನಿಟ್ಸ್ ಇವ್ರು ಕೆಳಗೆ ನಿಂತಾಗ, ಅದು ಬಿಸಿಲಾಗೋದು ನಿಂತಿರ್ತಾರೆ, ಅದು ವೆಯ್ಟ್ ಮಾಡೋದು ಹೇಳ್ರಿ ಕೆಳಗಡೆ. ನನಗೆ ಅದು ಭಾಳ ಅದನ್ನ ನೆನೆಸ್ಕೊಂಡ್ರೆ ನಂಗೆ ಒಂಥರ ಆಗುತ್ತೆ. ಆಮೇಲೆ ಇದಕ್ಕಿಂತ ನಮಗೆ ಇನ್ಸ್ಪಿರೇಷನ್ ಬೇಕಾ? ನಾವು ಏನೇನೋ ಎಕ್ಸ್ಕ್ಯೂಸ್ ಕೊಡ್ತೇವೆ, ನನಗೆ ಇವತ್ತು ಮೂಡಿಲ್ಲ, ನನಗೆ ಇವತ್ತು ಹೋಗೋಕ್ಕಾಗತ್ತಿಲ್ಲ, ನಾಳೆ ಮಾಡೋಣ ಅಂತೇಳಿ. ನಾನು ಎವ್ರಿ ಆಲ್ಟರ್ನೇಟಿವ್ ಡೇಸ್ ಇವ್ರು ನೋಡ್ತೇನೆ. ಇವತ್ತು ನಂಗೆ ಅಂದರೆ ಇಷ್ಟು ದಿವ್ಸ ನಾನು ಲಾಗ್ ಮಾಡ್ತಿರಲಿಲ್ಲ, ಇವತ್ತು ನಂಗೆ ಅದು ನಂಗೆ ಕರೆಕ್ಟ್ ಟೈಮಿಗೆ ಸಿಕ್ಕಾರ. ಸೊ ವಿಡಿಯೋ ಮಾಡ್ಕೊಂಡೀನಿ. ಪಾಪ ಅವ್ರು ನೋಡಿದಾಗೆಲ್ಲ ನಂಗೆ ಗ್ರೇಟ್ ಅನಿಸ್ತು. ಈಗ ನಾವು ಸಿಗ್ನಲ್ ಒಳಗೆ ಅದು ನಿಂತಾಗೆಲ್ಲ ಕೈಕಾಲೆಲ್ಲ ನೆಟ್ಟಿಗಿರ್ತಾವೆ, ಮಗು ಎತ್ಕೊಂಬರ್ತಾರೆ, ಭಿಕ್ಷೆ ಬೇಡ್ತಿರ್ತಾರೆ. ಅವ್ರು ನೋಡಿದಾಗ ಇವ್ರು ಎಷ್ಟೋ ಗ್ರೇಟ್ ಅನ್ನಿಸ್ಬಿಡುತ್ತೆ ನಮಗೆ. ಅವ್ರು ಬಿಡ್ರಿ, ನಮ್ಮನ್ನು ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಅವರ ಗ್ರೇಟ್ ಅನ್ನಿಸ್ಬಿಡ್ತೈತಿ. ಯಾಕಂದ್ರೆ ನಿಮ್ಗೆ ಗೊತ್ತು ನಾವು ಎಷ್ಟು ಲೇಜಿ ಅದೇವೆ ಅಂತೇಳಿ ನಮ್ಮ ಡೇ ಟು ಡೇ ಲೈಫ್ ಒಳಗೆ. ಸೊ ವರ್ಕಿಂಗ್ ಹಾರ್ಡ್ ಈಸ್ ದ ಓನ್ಲಿ ಆಪ್ಷನ್ ಗೈಸ್. ನನಗೂ ಈಗೀಗ ರೀಸೆಂಟಾಗಿ ಗೊತ್ತಾಗೈತಿ, ಅದೊಂದು ನಮ್ಗೆ ಯಾವುದೇ ಸಮಸ್ಯೆ ಇದ್ದರೂ ಅದೊಂದು ನಮ್ಗೆ ಪರಿಹಾರ. ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ನಮ್ಮ ದೇವ್ರು ನಮ್ಮ ಕೈ ಹಿಡಿತಾನೆ. ಇಲ್ಲ ಅಂತಂದ್ರೆ ನೀ ಲೇಜಿ ಇರೋ ಮಟ್ಟ ನಿನ್ನ ಕಡೆ ನಾ ಮೋಸ ನೋಡಲ್ಲ ಅಂತಂದ್ಬಿಡ್ತಾನೆ ದೇವ್ರ. ಸೊ ಲೆಟ್ಸ್ ವರ್ಕ್ ಹಾರ್ಡ್. ಓಕೆ, ಅಷ್ಟೇ. ನಾನು ಬೇರೆ ಏನು ಹೇಳೋಕೆ ಇಷ್ಟ ಇಲ್ಲ. ಟೈಮ್ ಎಕ್ಸಾಕ್ಟ್ಲಿ 3 o'clock ಆಗೈತಿ. ಆರ್ಡ್ರ್ 14 ನಿದ್ದೆ ವಿಪರೀತ ಹೇಳತೈತಿ. ಲಿಟ್ರಲಿ ಗಾಡಿ ಓಡಿಸ್ಬೇಕಾದ್ರೆ ಫುಲ್ ಒಂಥರ ಹಿಂಗೆ ಆಗತೈತಿ. ಇನ್ನೊಂದು ಆರ್ಡ್ರ್ ಮಾಡ್ಕೊಂಡು ರೂಮಿಗೆ ಹೋಗಿ ಒಂದು ಸ್ವಲ್ಪ ಮಲ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಚಿಕನಿಗೆ ಖಾರ ಹಾಕ್ತೇನೆ. ಇದು ಮನೆಯಿಂದ ತಂದಿದ್ದ ಖಾರ, ಇದು ಮನ್ಯಾಗ ಮಾಡಿದ್ದು. ಆಮೇಲೆ ಸ್ವಲ್ಪ ಅದಕ್ಕೆ ಅಡುಗೆ ಎಣ್ಣೆ ಹಾಕ್ತೇನೆ. ಓಕೆ, ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತೀನಿ. ಚಿಕನ್ ಮಸಾಲ ಹಾಕಿ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಹಾಕಿ ಇದನ್ನ ಫುಲ್ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತೇನೆ. ಓಕೆ, ಲೆಟ್ಸ್ ಗೋ. ಫಸ್ಟ್ ಈರುಳ್ಳಿ, ಟೊಮ್ಯಾಟೊ, ಚಿಲ್ಲಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೋತೀನಿ. ಫಸ್ಟ್ ಬಳಗ ಮೊದಲು ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಕಟ್ ಮಾಡಿದ ಈರುಳ್ಳಿ ಪ್ಲಸ್ ಟೊಮ್ಯಾಟೊ ಫ್ರೈ ಮಾಡ್ಕೋತೀನಿ.
ಯಾ ಈರುಳ್ಳಿ ಟೊಮೆಟೊ ಫುಲ್ ಫ್ರೈ ಆಗ್ಯಾವ. ಟೊಮೆಟೊ ಮತ್ತು ಈರುಳ್ಳಿ ಮಿಕ್ಸಿಗೆ ಹಾಕೋತೀನಿ. ನಂಗೆ ಅದು ಪೇಸ್ಟ್ ಬೇಕು ಸ್ವಲ್ಪ ಗ್ರೇವಿ ಆಗಕ್ಕೆ. ಓಕೆ, ಲೆಟ್ಸ್ ಗೋ. ಫಸ್ಟ್ ಒಂದು ಬಳಗ ಎಣ್ಣೆ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ತೀನಿ. ನನಗೆ ಸ್ವಲ್ಪ ಆಯಿಲ್ ಕಮ್ಮಿ ಬೇಕು, ಸೊ ನಾನು ಕಮ್ಮಿ ಆಯಿಲ್ ಹಾಕೊಂಡೀನಿ. ಈರುಳ್ಳಿ ಜಾಸ್ತಿ ಬೇಕು, ಸೊ ಯಾಕಂತಂದ್ರೆ ನಂದು ಚಿಕನ್ ಸುಕ್ಕಕ್ಕೆ ಮಸ್ತ್ ಆಕೈತಿ. ನೆಕ್ಸ್ಟ್ ಇದನ್ನ ಕರೆಕ್ಟಾಗಿ ಫ್ರೈ ಮಾಡ್ಕೋತೀನಿ. ಸೊ ಆಲ್ಮೋಸ್ಟ್ ಈರುಳ್ಳಿ ಫ್ರೈ ಆಯಿತು. ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಸ್ಟ್, ಇದನ್ನ ಮಿಕ್ಸ್ ಮಾಡಬೇಡ್ರಿ. ನೆಕ್ಸ್ಟ್ ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕ್ತೀನಿ ಇದ್ರಾಗ. ಹಾಕಿ ಇದನ್ನ ಕರೆಕ್ಟ್ ಮಿಕ್ಸ್ ಮಾಡ್ಕೊಬೇಕು. ಒಂದು ಕೈಲಿ ವಿಡಿಯೋ ಮಾಡ್ಕೊಂಡು ಒಂದು ಕೈಲಿ ಇದು ಮಾಡೋದು ಕಷ್ಟ ಆಗತೈತಿ, ಬಟ್ ಐ ಟ್ರೈ. ನೆಕ್ಸ್ಟ್ ನಮ್ಮ ಚಿಕನ್ ಎಲ್ಲ ಫುಲ್ ಮಿಕ್ಸ್ ಆಗೈತಿ. ಓಕೆ, ನಾವು ಮಿಕ್ಸಿಗೆ ಹಾಕ್ಕೊಂಡಿರೋ ಈರುಳ್ಳಿ ಪ್ಲಸ್ ಟೊಮೆಟೊ ಮತ್ತಿದು ಮಿಕ್ಸ್ ಮಾಡ್ಕೊರಿ. ನಮ್ಮ ಚಿಕನ್ ಕುದಿಯೋಕೆ ಸ್ಟಾರ್ಟ್ ಆಯಿತು. ಸೊ ನಾನೀಗ ಮೇಲೆ ಇನ್ನೊಂದು ಲೇಯರ್ ಚಿಕನ್ ಮಸಾಲ ಹಾಕೊತೀನಿ. ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ. ಓಕೆ, ಎಲ್ಲ ಮಸಾಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ಕುದಿಸ್ಕೋಬೇಕು. ಈಗ ನಮ್ಮ ಚಿಕನ್ ಕುದಿಯೋಕೆ ಸ್ಟಾರ್ಟ್ ಆಕೈತಿ. ಎಸ್, ನಮ್ಮ ಚಿಕನ್ ಸುಕ್ಕ ರೆಡಿ ಆಯಿತು. ಚಿಕನ್ ರೆಡಿ ಆಯಿತು. ಸೊ ಈಗ ನಾವು ಚಪಾತಿ ಮಾಡ್ಕೋತೀನಿ. ಚಪಾತಿ ಹಿಟ್ಟು ಆಲ್ರೆಡಿ ಕಲಿಸಿಟ್ಟೇನಿ. ಓಕೆ, ಲೆಟ್ಸ್ ಗೋ. ಚಪಾತಿ ಅಮೀಬಾ ಶೇಪ್ ಒಳಗೆ ಆಗತ್ತವ, ಪ್ಲೀಸ್ ಬೈಬೇಡ್ರಿ ಯಾರು. ರೌಂಡ್ ಆಗಿಲ್ಲ. ಸಾರಿ ಗೈಸ್, ಈ ಚಪಾತಿ ಪೂರಾ ಆಫ್ರಿಕಾ ಕಾಂಟಿನೆಂಟ್ ಆಗಿಬಿಟ್ಟೈತಿ. ಇದು ನನ್ನ ಇವತ್ತಿನ ಊಟ. ಚಪಾತಿ, ಚಿಕನ್ ಸುಕ್ಕ, ದೇರ್ ಇಟ್ ಈಸ್, ಆ್ಯಂಡ್ ವಿತ್ ಸಮ್ ರೈಸ್. ಓಕೆ, ಐ ವಿಲ್ ಹ್ಯಾವ್ ಅ ಬ್ಯಾಟಿಂಗ್ ನಾವ್. ಚಿಕನ್ ಏನೋ ಮಾಡೇನಿ, ಚಪಾತಿನೂ ಮಾಡೇನಿ. ಈಗ ಟೇಸ್ಟ್ ಹೆಂಗೈತೆ ನೋಡೋಣ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಾಯ್, ಟೈಮ್ 6:50. ಈಗ ನಾನು ರೂಮಿಗೆ ಬಂದಿದ್ದು 3:30ಗೆ. ಬಂದು ಮಲ್ಕೋಬೇಕು ಅನ್ಕೊಂಡಿದ್ದೆ, ಬಟ್ ಮಲ್ಕೊಳಕ್ಕಾಗಲಿಲ್ಲ. ನಾನು ಮಲ್ಕೊಂಡ್ರೆ ಯಾವಾಗ ಹೇಳ್ತೇನೆ ಅನ್ನೋದು ಗೊತ್ತಿಲ್ಲ. ಸೊ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕನ್ನೋ ಅಷ್ಟರಲ್ಲೇ ಟೈಮ್ 6 o'clock ಆಗಿತ್ತು. ಅಟ್ಲೀಸ್ಟ್ 1 hour ಆದರೂ ಮಲ್ಕೊಂಡು ಅಂತೇಳಿ ಅಂದ್ಕೊಂಡೆ, ಬಟ್ ನಿದ್ದೆನ ಬರಲಿಲ್ಲ. ಈಗ ಮತ್ತೆ ರಾತ್ರಿಯೆಲ್ಲ ಕೆಲಸ ಮಾಡ್ಬೇಕು. ಲಿಟ್ರಲಿ ಫುಲ್ ಟಯರ್ಡ್ ಆಗೈತೆ ಬಾಡಿ. ಆದರೂ ಏನು ಮಾಡೋಕ್ಕೆ ಬರಲ್ಲ, ಆಪ್ಷನ್ ಇಲ್ಲ, ಹೋಗಲೇಬೇಕು.
ಯಾ ಸಿ ಯು, ಲೆಟ್ಸ್ ಗೋ. ಫಸ್ಟ್ ಆರ್ಡರ್ ಡ್ರಾಪ್ ಮಾಡಿದೆ ಈವ್ನಿಂಗ್ದ. 7 to 10 ಹೆಂಗೈತೆ ಅಂತಂದ್ರೆ ಎವ್ರಿ ಆರ್ಡರ್ 10 rupees ಎಕ್ಸ್ಟ್ರಾ ಐತಿ. ಇವತ್ತು ಆಫರ್ ಐತೆ ಅಂದ್ರೆ ಸಂಡೇ ಅಲ್ಲ, ಸೊ ವೀಕೆಂಡ್ ಆಫರ್ ಐತಿ. ಲೈಕ್ ಹೆಂಗಿರುತ್ತೆ ಅಂದ್ರೆ ಒಂದು ಆರ್ಡ್ರಿಗೆ ಬೇಸ್ ಪ್ರೈಸ್ 35 rupees ಇರುತ್ತೆ. ಆಮೇಲೆ ಡಿಸ್ಟೆನ್ಸ್ ಪೇ ಪರ್ ಕಿಲೋಮೀಟ್ರ್ 9 rupees ಇರುತ್ತೆ. ಈಗ ನಮಗೆ 45 rupees ಪ್ಲಸ್ ನಾವು ಎಷ್ಟು ಕಿಲೋಮೀಟ್ರ್ ಅದು ಟ್ರಾವೆಲ್ ಮಾಡ್ತೇವೆ ಇದು ಡ್ರಾಪ್ ಡಿಸ್ಟೆನ್ಸಿಗೆ ಪರ್ ಕಿಲೋಮೀಟ್ರ್ 9 rupees ಆ್ಯಡ್ ಆಗುತ್ತೆ. ಸೊ ಇವತ್ತು ಟಾರ್ಗೆಟ್ ಜಲ್ದಿ ಮುಗಿಬೋದು, ಸೊ ಅಮೌಂಟು ಜಾಸ್ತಿ ಆಗ್ಬೋದು. ಲೆಟ್ಸ್ ಸಿ ಗೈಸ್. 20th ಆರ್ಡರ್, ಟೈಮಿಗೆ 8:56 ಆಗೈತಿ. ಇನ್ನೂ 10 ಆರ್ಡರ್ ಬೇಕು. ಲೈಕ್ 12:30 1 o'clock ಅಂದ್ರೆ ಮುಗಿಬೋದು. ಲಿಟ್ರಲಿ ಬೆಳಗ್ಗೆ 5:30 ಈಗ ಏನು 9 o'clock ಆಗಿ ಬಂತ. ಒಂಚೂರು ರೆಸ್ಟ್ ಇಲ್ಲ. 6 to 7 ಸಿಕ್ಕಿತ್ತು ಕರೆ, ಮಕ್ಕೊಂಡ್ರು ನಿದ್ದೆ ಬರಲಿಲ್ಲ. ಏನೋ ಇದು ಹಾರ್ಡ್ ವರ್ಕ್ ಏನಾಗೋದಿತ್ತಿಲ್ಲ, ಲಿಟ್ರಲಿ ಬೇಜಾರು ಏನಾಗತ್ತಿಲ್ಲ, ಬೇಸರ ಆಗತ್ತಿಲ್ಲ. ಬಟ್ ಏನೋ ಒಂಥರ ಎಂಜಾಯ್ಮೆಂಟ್, ಮಜಾ ಬರೋದೈತಿ. ನಿದ್ದಿಲ್ಲ ಅಂತಂದ್ರು ಏನೋ ಇದೊಂಥರ ಖುಷಿ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ, ಆ ಥರ ಅನಿಸುತ್ತೆ ಏನಾದ್ರು. ಇನ್ನೊಂದು ಗೈಸ್, ನೀನೇ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿದ್ದ. ನಮ್ಮ ಮೊನ್ನೆ ಗ್ಯಾಂಗ್ ಏನು ನೋಡಿದ್ರಲ್ಲ, ಆ ಗ್ಯಾಂಗ್ ಒಳಗೆ ಅವ್ನು ಊರಾಗದ ಅಂತೇಳಿ ಮಿಸ್ ಆಗಿದ್ದಿಲ್ಲ ಅಂದ್ರೆ ಅವ್ನು ಇರ್ತಿದ್ದ ಅದ್ರೊಳಗೆ. ಅವ್ನು ನನಗೆ ಎವ್ರಿ 2 daysಗೊಮ್ಮೆ ಕಾಲ್ ಮಾಡ್ತಾನೆ. ಲೈಕ್ 11:30 ಹಿಂಗೆ, 11:30 12 ಹಿಂಗೆ. ಅವ ಬೆಳಿಗ್ಗೆ 7 o'clock ಸ್ಟಾರ್ಟ್ ಮಾಡಿದ ಅಂದ್ರೆ ರಾತ್ರಿ 11ವರೆಗೂ ಫುಲ್ ದುಡಿತಾನೆ. ಈ ರಿಯಲಿ ವರ್ಕ್ಸ್ ಲೈಕ್ ಅ ಮೇನಿಯಾಕ್. ಫುಲ್ ಒಟ್ಟು ಅವ್ನಿಗೆ ರೆಸ್ಟೇ ಇರೋಂಗಿಲ್ಲ. ಅದನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಂಗೆ ಕಾಲ್ ಮಾಡ್ತಾನೆ ನನ್ನ ವಿಡಿಯೋಸ್ ಎಲ್ಲ ನೋಡಿ. ನಾವು ಹಂಗೆ ಮಾತಾಡತ್ತಿದ್ವಿ. ಏನು ಮಾಡತ್ತಿ ಅಂತಂದ. ಕೆಲಸ ಮಾಡತ್ತೇನೆ, ಈಗ ಸ್ಟಾರ್ಟ್ ಮಾಡೇನಿಲ್ಲ ಅಂತಂದ. ಯಾಕಂತಂತಂದು, ಇಲ್ಲ ಅಲ್ಲಿ ಮಧ್ಯಾಹ್ನ ಅವರೆಲ್ಲ ಇದ್ರೆ, ಸೊ ನಂಗೆ ಮಧ್ಯಾಹ್ನ ಬಂದು ಲೇಝಿ ಆದನೆ, ಮಲ್ಕೊಂಡೆ, ಕೆಲಸ ಮಾಡೋಕ್ಕಾಗಿಲ್ಲ, ಮತ್ತೆ ಬೇಡ ಅಂತೇಳಿ ಬಂದೆ ಅಂತಂತಂದೆ. ಅವ್ನು ಹೇಳಿದ ಒಂದ ಮಾತು, ನಿನಗೆ ಚಾಲೆಂಜ್ ತೊಗೊಂಡ್ಮೇಲೆ ಅದನ್ನು ಮುಗಿಸೋದು ತಿಂಡಿದ್ರೆ ಚಾಲೆಂಜ್ ತೊಗೋಬೇಕು, ಇಲ್ಲಂತಂದ್ರೆ ಚಾಲೆಂಜೇ ತೊಗೋಬಾರ್ದು. ಫ್ರೆಂಡ್ಸ್, ಈಗ ನೀ ಅಲ್ಲಿ ಹೋಗೋ ಅವಶ್ಯಕತೆನೂ ಇರಲಿಲ್ಲ. ಓಕೆ ಕರ್ದಾನ ಓದಿ, ನಿನಗಲ್ಲಿ ಬೆಳಿಗ್ಗೆ 5:30 ಎದ್ದು ಬರೋ ತಿಂಡಿ ಐತಂದ್ರೆ ನೀವು ಹೋಗ್ಬೇಕು. ಅವ್ನು ಹೇಳಿದ ಸೆನ್ಸ್ ಅನ್ನಿಸ್ತು ನನಗೆ. ಹೌದಲ್ಲ, ಬರ್ಬೋದಿತ್ತು ಅಂತೇಳಿ. ಮತ್ತು ನನ್ನ ಫ್ರೆಂಡ್ಸ್ ಕೂಡ ಇದ್ದಿದ್ದು, ಅವ್ರು ನಂಗೆ ಕೊಡಿದ್ದು, ಅದು ತಪ್ಪಂತಲ್ಲ. ಹೌದು, ನಾನು ಚಾಲೆಂಜ್ ತೊಗೊಂಡೇನಿ, ಅದನ್ನು ಕಂಪ್ಲೀಟ್ ಮಾಡ್ಬೇಕು. ನಾನು ಒಂದು ದಿವಸ ನಾನು ಲೇಜಿ ಆಗೋ ಮಾತಾ ಇಲ್ಲ. ಯಾಕಂದ್ರೆ ನಾ ಚೂಸ್ ಮಾಡಿದ್ದಿದ್ದು ಲೈಫ್, ನಾನು ಚಾಲೆಂಜ್ ತೊಗೊಂಡಿದ್ದಿದ್ದು. ಸೊ ನನಗೆ ಸೆನ್ಸ್ ಅನ್ನಿಸ್ತಾ. ಆಮೇಲೆ ಇನ್ನೊಂದು ಮಾತು, ನಾನು ಇನ್ನು ಮ್ಯಾಲಿಂದ ಯಾವತ್ತೂ ನೀನು ನೋಡೋಂಗಿಲ್ಲ. ಲೈಕ್ ಯಾವುದೋ ಥಿಂಗ್ಸ್ಗೂ ನಾನು ಕಂಪ್ಲೇಂಟ್ ಮಾಡೋದು ಅಂದ್ರೆ, ತಂಡ ಐತಿ, ರಾತ್ರಿ ಅಷ್ಟು ಲೇಟಾಗಿ ಮಲ್ಕೊಂಡೆ, ಇನ್ಮೇಲೆ ಜಲ್ದಿ ಮಲ್ಕೋಬೇಕು, ಇನ್ಮೇಲೆ ಯಾವುದೇ ಥರ ನೀವು ಕಂಪ್ಲೇಂಟ್ಸು ನೋಡೋಲ್ಲ ನನ್ನ ಮೇಲಿಂದ. ನಾನು ಈ ಲೈಫ್ ಚೂಸ್ ಮಾಡೇನಂತಂದ್ರೆ ದೆನ್ ಐ ಹ್ಯಾವ್ ಟು ರಿಯಲಿ ವರ್ಕ್ ಮೈ ಆ್ಯಸ್ ಆಫ್. ಆಪ್ಷನ್ನೇ ಇಲ್ಲ ಬೇರೆ ಇದೆ. ಸೊ ಇವತ್ತು ಮುಗಿಸ್ತೀನಿ. ಮುಗಿಸಿ ನಾಳೆ ಬೆಳಗ್ಗೆ ಎದ್ದು ನಾಳೆ ಟಾರ್ಗೆಟ್ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಸಿ ಯು ಗೈಸ್. 23 ಡನ್. ಟೈಮ್ 10:20. ಎಷ್ಟು ಜಲ್ದಿ ಮಾಡ್ಬೇಕು ಅಂದ್ಕೊಂಡ್ರು ರೆಸ್ಟೋರೆಂಟ್ ಒಳಗೆ ಫುಲ್ ವೇಟ್ ಮಾಡ್ಸತ್ತಾರೆ. ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಕೈಲಿಲ್ಲ. ಸೊ ಎಷ್ಟೇ ಲೇಟ್ ಆಗಲಿ, 1 ಆಗಲಿ 2 ಆಗಲಿ, ಡಸಂಟ್ ಮ್ಯಾಟರ್. ಇವತ್ತು ಟಾರ್ಗೆಟ್ ಕಂಪ್ಲೀಟ್ ಮಾಡತ್ತೇನೆ ಗೈಸ್. ಟೈಮ್ 11 o'clock ಆಗೈತಿ. ನಂದು ಆರ್ಡರ್ 23, ನಮ್ಮ ಬ್ರೋ 24. ಇಬ್ಬರದು ಟಾರ್ಗೆಟ್ ಇವತ್ತು ಏನಾಗುತ್ತೋ ಅಂತೇಳಿ ಚಿಂತೆ ಬಿಟ್ಟೈತಿ. JP ನಗರ್ 5th phase ಬಂದೆ, ಒಂದು ಆರ್ಡರ್ ಶೋ ಆಗಿಲ್ಲ. JP ನಗರ್, ಜಯನಗರ್, BTM ಎಲ್ಲ ಒಂದೊಂದು ಆರ್ಡರ್ ಶೋ ಆಗತೈತಿ. ನಿಮ್ಗೆ ಅದು ಸ್ಕ್ರೀನ್ಶಾಟ್ ತೋರಿಸ್ತೇನೆ ಈಗ. ಆವತ್ತಿದ್ದ ನಿನ್ ದರ್ಪ, ದುರಹಂಕಾರ, ಪವರು ಎಲ್ಲಿ ಹೋಯ್ತು. ಹಿಂಗಾದ್ರೆ ನಮ್ದು ಟಾರ್ಗೆಟ್ ಇವತ್ತು ನಮ್ಮ ಬ್ರೋ ನೋಡ್ರಿ ಅಲ್ಲಿ ತಲೆ ಕೆಟ್ಟ ಈ ಕಂಗಾಲಾಗಿ ಫುಲ್ ಎಲ್ಲ ಡ್ರೆಸ್ ಎಲ್ಲ ಬಿಚ್ಚಿ ನಿಂತ್ಬಿಟ್ಟಾರ, ಫುಲ್ ಬೈಕೊಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. 7:30 ಒಂದು ಆರ್ಡ್ರ್ ಬರಲಿಲ್ಲ. ಸೊ ಭಾಳ ಅಂದ್ರೆ ಭಾಳ ಬೇಜಾರಾಗತೈತಿ. ಏನೇನೋ ಅಂದ್ಕೊಂಡಿದ್ದೆ ಇವತ್ತು, 1 ಆದರೂ ಓಕೆ, 2 ಆದರೂ ಓಕೆ ಅಂತೇಳಿ. ಬಟ್ 1 ಆರ್ಡ್ರ್ ಬರತ್ತಿಲ್ಲ. ಕಂಪ್ಲೀಟ್ ನಿಲ್ ತೋರ್ಸೋದೈತಿ ಈಗ. ನಂಬ್ರೋ ನೋಡ್ರಿ ಎಲ್ಲ ಬ್ಯಾಟ್ರಿ ಎಲ್ಲ ತಗೊಂಡ್ರೆ ಮೇಲೆ ಹೊಂಟ್ರೆ. ಓಕೆ, ನಾನು ಇವತ್ತು ಕ್ವಿಟ್ ಮಾಡ್ತೀನಿ. ನಾಳೆ ಮತ್ತೆ ಬೆಳಗ್ಗೆ ಎದ್ದು ನಾಳೆ ಡೇ ಟೈಮ್ ಒಳಗೆ ಜಾಸ್ತಿ ಹೊಡೋಕೆ ಟ್ರೈ ಮಾಡ್ತೀನಿ. ನಾಳೆ ಟಾರ್ಗೆಟ್ ರೀಚ್ ಮಾಡಲೇಬೇಕು. ಓಕೆ, ಬಾಯ್, ಗುಡ್ ನೈಟ್. ಸೊ ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್ ಗೈಸ್. 23 ಆರ್ಡರ್ಸಿಗೆ 1170 rupees ಆಗೈತಿ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.